ಎಲ್ರಿಗೂ ನಮಸ್ಕಾರ. ಇವತ್ತು ಮಶ್ರೂಮ್ ಮಸಾಲ ಮಾಡಿದ್ದೇನೆ, ರೆಸ್ಟೋರೆಂಟ್ ಸ್ಟೈಲ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕ್ರೀಮಿ ಟೆಕ್ಸ್ಚರ್, ನೋಡಲು ಚಂದ, ರುಚಿನೂ ಅಷ್ಟೇ ಅದ್ಭುತ. ಮಾಡೋದು ತುಂಬ ಸುಲಭ. ಖಂಡಿತವಾಗಿ ಇದನ್ನು ಒಮ್ಮೆ ಟ್ರೈ ಮಾಡಿ. ಇಲ್ಲಿ 2 ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೇನೆ. ಚೆನ್ನಾಗಿ ಅಕ್ಕಿ ಹಿಟ್ಟು, ಉಪ್ಪು ಹಾಕಿ ವಾಶ್ ಮಾಡಿ ಅದಕ್ಕೆ ಮ್ಯಾರಿನೇಷನ್: ಅರಿಶಿನ 1/4 ಟೀ ಸ್ಪೂನ್, ಪೆಪ್ಪರ್ ಪೌಡರ್, ಹಾಗೆ ಗರಂ ಮಸಾಲ ಪೌಡರ್, ಕಸೂರಿ ಮೇಥಿ, 3 ಟೇಬಲ್ ಚಮಚ ಮೊಸರು. ಇವಿಷ್ಟನ್ನು ಅದರಲ್ಲಿ ಹಾಕಿ ಮ್ಯಾರಿನೇಷನ್ ಮಾಡಿಡಬೇಕು. ಒಂದು 10 ನಿಮಿಷ ಕಾಲ ಇಟ್ಟು ಸಾಕು. ಇದರ ಕರೆಕ್ಟ್ ಅಳತೆಯನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೇನೆ. ಹಾಗೆ ಇಲ್ಲಿ ಮಧ್ಯಮ ಗಾತ್ರದ ಟೊಮೆಟೊ 3, ಹಾಗೆ 4 ಈರುಳ್ಳಿ, ಇವನ್ನು ಸಣ್ಣ ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಬಾಣಲೆಯಲ್ಲಿ 3 ಟೇಬಲ್ ಚಮಚ ಎಣ್ಣೆ ಹಾಕಿ, ಹೋಲ್ ಗರಂ ಮಸಾಲ, 1 ಸಣ್ಣ ಚಕ್ಕೆ, 2 ಲವಂಗ, ಅರ್ಧ ಟೀ ಸ್ಪೂನ್ ಜೀರಿಗೆ, ಹಾಗೆ 2 ಏಲಕ್ಕಿ. ಇವಿಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಅದರಲ್ಲಿ ಕಟ್ ಮಾಡಿದ ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಹಾಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ. ಹಾಗೆ ಈಗ ಸ್ವಲ್ಪ ಗೋಲ್ಡನ್ ಫ್ರೈ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ಮಾಡಿದೆ, ಅದನ್ನು ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಈಗ ಇದರಲ್ಲಿ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಹಾಗೆ ಅರಿಶಿನ 30 ಸೆಕೆಂಡ್ ಹುರಿದ್ರೆ ಸಾಕು. ಈಗ ಕಟ್ ಮಾಡಿದ ಟೊಮೆಟೊ ಕೂಡ ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಎಲ್ಲಕ್ಕೂ ಸೇರಿಸಿ ಒಂದೇ ಸಲ 1 ಟೇಬಲ್ ಚಮಚ ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ಬೆರೆಸ್ಕೊಂಡು ಮುಚ್ಚಳ ಮುಚ್ಚಿಟ್ಟು 1 ನಿಮಿಷ ಕಾಲ ಮತ್ತೆ ತೆಗೆದು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದರಲ್ಲೀಗ 1 ಚಮಚ ಬೆಣ್ಣೆ ಸೇರಿಸ್ಕೊಳ್ಬೇಕು. ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಅಥವಾ 1 ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ಬೋದು. ಇದರಿಂದ ಮಸಾಲೆ ಕ್ರೀಮಿ ಟೆಕ್ಸ್ಚರ್, ಹಾಗೆ ಧಾಬಾ ಸ್ಟೈಲ್, ಹೋಟೆಲ್ ಶೈಲಿಯಲ್ಲಿ ಮಾಡುವ ಹಾಗೆ ಈ ಗ್ರೇವಿ ರೆಡಿ ಆಗ್ತದೆ. ಮುಚ್ಚಿಟ್ಟು 1 ನಿಮಿಷ ಬೇಯಿಸ್ಕೊಳ್ಳಿ. ಆದರೆ ಟೊಮೆಟೊ ಚೆನ್ನಾಗಿ ಮೃದು ಆಗಿರಬೇಕು, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕು, ಆಗಲೇ ಎತ್ತಿರಿ. ಈಗ ಮಶ್ರೂಮ್ ಸೇರಿಸ್ತೇನೆ. ಹಾಗೆ ಇದನ್ನು ಕೂಡ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಮಸಾಲೆ ಎಲ್ಲ ಒಂದಕ್ಕೊಂದು ಹೊಂದಿಕೊಳ್ಳುವಂತೆ ಪುನಃ ಮುಚ್ಚಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ಳಿ. ಈಗ ಮುಚ್ಚಳ ತೆಗೆದು ಪುನಃ ಒಮ್ಮೆ ಕೈ ಆಡಿಸಿ ಇದರಲ್ಲಿ ಮಾಡಿಟ್ಟ ಗೋಡಂಬಿ ಪೌಡರ್ ಸೇರಿಸ್ಕೊಳ್ಬೇಕು. ಹಾಗೆ ಇದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಕಾಲ. ಆಮೇಲೆ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿ, ನೀರನ್ನು ಸ್ವಲ್ಪ ನೋಡಿಕೊಂಡು ಹಾಕಿ. ಒಂದೇ ಸಲ ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಪುನಃ ಮುಚ್ಚಿಟ್ಟು 1-2 ನಿಮಿಷ ಕಾಲ ಮತ್ತೆ ತೆಗೆದು ಈಗ ಮಿಕ್ಸ್ ಮಾಡಿಕೊಂಡು ನೋಡಿ, ಅಳತೆ ನೋಡಿ ನೀರು ಹಾಕಿ. ತಣ್ಣ ನಂತರ ಸ್ವಲ್ಪ ದಪ್ಪನೇ ಆಗ್ತದೆ. ಇದು ಪೂರಿ, ಚಪಾತಿ, ರೋಟಿ, ನಾನ್, ಪರಾಟ, ಅನ್ನಕ್ಕೆ ಕೂಡ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಾಗ್ತದೆ. ಮಾಡೋದು ಕೂಡ ತುಂಬ ಸುಲಭ. ಫಸ್ಟ್ ಟೈಮ್ ಮಾಡೋದು ಕೂಡ ಇದರಲ್ಲಿ ಫೇಲ್ ಆಗೋ ಚಾನ್ಸ್ ಇರೋದಿಲ್ಲ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲೀಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ.
ನಾನು ಇಲ್ಲಿ ಪೂರಿ ಜೊತೆಗೆ ಸರ್ವ್ ಮಾಡಿದ್ದೇನೆ. ನಾನು ಮಾತಾಡಿದ್ರಲ್ಲಿ ಎಲ್ಲಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.